ವಾಪಸ್ ಕೊಡ್ತೇನೆ ಅಂತ ಕರೆದು ಮಹಿಳೆಯ ಕೊಲೆ. ರೇಷ್ಮೆ ತೋಟದಲ್ಲಿ ಶವ ಹೂತಿಟ್ಟು ಎಸ್ಕೇಪ್ ಆದ ಆರೋಪಿ. 20,000 ಹಣಕ್ಕಾಗಿ ಹಾರಿತು ಮಹಿಳೆಯ ಪ್ರಾಣ. ಸಾಲ ವಾಪಸ್ ಕೊಡೋದಾಗಿ 65 ವರ್ಷದ ಮಹಿಳೆಯನ್ನ ತನ್ನ ತೋಟಕ್ಕೆ ಕರೆದಿದ್ದ ಭೂಪ ಆಕೆಯನ್ನ ಕೊಲೆಗೊಯ್ದು ತನ್ನದೇ ತೋಟದಲ್ಲಿ ಹೂತಿಟ್ಟು ಎಸ್ಕೇಪ್ ಆಗಿರುವಂತಹ ಘಟನೆ ಕನಕಪುರದ ಚೋಕಸಂದ್ರ ಅನ್ನುವಂತಹ ಗ್ರಾಮದಲ್ಲಿ ನಡೆದಿದೆ. ಸುನಂದಮ್ಮ ಅನ್ನುವಂತಹ 65 ವರ್ಷದ ವೃದ್ಧೆ ರವಿ ಎಂಬಾತನಿಗೆ 2 ವರ್ಷಗಳ ಹಿಂದೆ 20,000 ಹಣ ಕೊಟ್ಟಿದ್ಲು ಅನ್ನೋದು ತನಿಖೆ ವೇಳೆ ತಿಳಿದು ಬಂದಿದೆ. ಇನ್ನು ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿರುವಂಥದ್ದು. ಈ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ತಾಲೂಕಿನ ಟಿ ಗೊಲ್ಲಹಳ್ಳಿ ಗ್ರಾಮದ ನಿವಾಸಿಯಾದ ಸುನಂದಮ್ಮ ಅನ್ನುವಂತಹ 65 ವರ್ಷದ ಮಹಿಳೆ ಕೊಲೆಯಾದಂತಹ ದುರ್ದೈವಿಯಾಗಿದ್ದಾರೆ. ಚೊಕ್ಕಸಂದ್ರ ಗ್ರಾಮದ ರವಿ ಎಂಬಾತನಿಂದ ಕೊಲೆ ಆಗಿರೋದು ಗೊತ್ತಾಗಿದೆ. ಆರೋಪಿ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಇನ್ನು 2 ವರ್ಷಗಳ ಹಿಂದೆ ಸುನಂದಮ್ಮ ಎಂಬ ಮಹಿಳೆ ಬಳಿ ರವಿ ಎಂಬಾತ 20,000 ರೂಪಾಯಿ ಸಾಲ ಪಡೆದುಕೊಂಡಿದ್ದ ಎನ್ನಲಾಗಿದೆ. ಸಾಲ ವಾಪಸ್ ನೀಡುವಂತೆ ಸುನಂದಮ್ಮ ಪದೇ ಪದೇ ಪೀಡಿಸ್ತಾ ಇದ್ರು. ಹಾಗಾಗಿ ಮಂಗಳವಾರ ಸಾಲ ವಾಪಸ್ ಕೊಡ್ತೇನೆ ಅಂತ ಆಕೆಯನ್ನ ಕರೆಸಿ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಇನ್ನು ಕೊಲೆ ಮಾಡಿ ಮಹಿಳೆಯ ಶವವನ್ನ ತನ್ನ ರೇಷ್ಮೆ ತೋಟದಲ್ಲಿ ಆರೋಪಿ ಹೂತಿಟ್ಟಿರೋದು ಬೆಳಕಿಗೆ ಬಂದಿದೆ. ಅಂದ್ರೆ ತಡವಾಗಿ ಗೊತ್ತಾಗಿರೋದಷ್ಟೇ. ಮಂಗಳವಾರ ಸಂಜೆ ಮನೆಯಿಂದ ಹೊರಟಿದ್ದ ಸುನಂದಮ್ಮ ರಾತ್ರಿ ಆದ್ರೂ ಕೂಡ ಮನೆಗೆ ವಾಪಸ್ ಬಂದಿರಲಿಲ್ಲ. ಇದರಿಂದ ಆತಂಕಗೊಂಡ ಪುತ್ರ ಕನಕಪುರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸ್ತಾನೆ. ನಾಪತ್ತೆ ಪ್ರಕರಣ ಅಲ್ಲಿ ಪೊಲೀಸರು ದಾಖಲಿಸಿಕೊಳ್ತಾರೆ. ನಂತರ ತನಿಖೆ ನಡೆಸಿದ್ದ ಪೊಲೀಸರಿಗೆ ಆರೋಪಿ ರವಿ ಸುನಂದಮ್ಮ ಬಳಿ ಸಾಲ ಪಡೆದಿದ್ದ ಅನ್ನೋದು ಗೊತ್ತಾಗಿದೆ. ಇದರಿಂದ ಅನುಮಾನಗೊಂಡಂತಹ ಪೊಲೀಸರು ರವಿ ರೇಷ್ಮೆ ತೋಟದಲ್ಲಿ ಮನೆ ಮತ್ತು ರೇಷ್ಮೆ ತೋಟದಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದ ವೇಳೆ ಆರೋಪಿ ರವಿಗೆ ಸೇರಿದ ರೇಷ್ಮೆ ತೋಟದಲ್ಲಿ ಸುನಂದಮ್ಮನ ಶವ ಪತ್ತೆಯಾಗಿದೆ. ಇನ್ನು ಸಾಲ ವಾಪಸ್ ಕೇಳಿದ್ದಕ್ಕೆ ಸುನಂದಮ್ಮಳನ್ನ ಕೊಲೆ ಮಾಡಿ ತನ್ನ ತೋಟದಲ್ಲಿ ಮಣ್ಣು ಮಾಡಿ ಆರೋಪಿ ತಲೆಮರೆಸಿಕೊಂಡಿದ್ದಾನೆ ಅಂತ ಪೊಲೀಸರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ.